ಕರ್ನಾಟಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗಾಗಲೇ ನೀವು ಅಪ್ಲಿಕೇಶನನ್ನು ಹಾಕಿರ್ತೀರ. ಸೊ SSC MTS ರಿಕ್ರೂಟ್ಮೆಂಟ್, SSC MTS ಹವಾಲ್ದಾರ್ ಈ ಅಪ್ಲಿಕೇಶನ್ ನೀವು ಈಗಾಗಲೇ ಹಾಕಿರ್ಬೋದು. ಆ ಅಪ್ಲಿಕೇಶನ್ನಲ್ಲಿ ಸುಮಾರು 8,326 ಪೋಸ್ಟ್ಗಳು ಅದಾವೆ. ಅದಕ್ಕಿಂತ ಹೆಚ್ಚು ಒಂದು ಪೋಸ್ಟ್ಗಳಿದ್ದಾವೆ 2024ರ ಒಂದು ರಿಕ್ರೂಟ್ಮೆಂಟ್. ಸೊ ಈಗಾಗಲೇ ನೀವು ಅಪ್ಲಿಕೇಶನ್ ಸಲ್ಲಿಸಿರ್ತೀರ. ಸೊ ಅದೇ ರೀತಿಯಾಗಿ ಅಪ್ಲಿಕೇಶನ್ ಬಗ್ಗೆನೂ ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಇದಕ್ಕೆ ಯಾವ ರೀತಿ ಸಿಲೆಬಸ್ ಇದೆ ಎಂಬುದರ ಕುರಿತಾಗಿ ಸಹ ಇಲ್ಲಿ ನಾವು ನೋಡೋಣ. ಇದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಇರ್ತದೆ, SSC MTS ಹವಾಲ್ದಾರ್ ಅಂತ. ಸೊ ಅದೇ ರೀತಿಯಾಗಿ ಇದರ ಒಂದು ಸಿಲೆಬಸ್ ನಾವು ನೋಡೋದಾದ್ರೆ, SSC MTS 2024 ಅಧಿಸೂಚನೆಯನ್ನು 27 ಜೂನ್ 2024ರಿಂದ ಬಿಡುಗಡೆ ಮಾಡಲಾಗಿದೆ ಮತ್ತು ಪೇಪರ್ 1 ಪರೀಕ್ಷೆಯನ್ನು ಅಕ್ಟೋಬರ್-ನವೆಂಬರ್ 2024ಕ್ಕೆ ನಿಗದಿಪಡಿಸಲಾಗಿದೆ. ಪರಿಣಾಮಕಾರಿ ತಯಾರಿಗಾಗಿ ಪರೀಕ್ಷೆಯ ಮಾದರಿ ಮತ್ತು ಪರೀಕ್ಷೆಯ ಪಠ್ಯಕ್ರಮವನ್ನು ತಿಳಿದುಕೊಳ್ಳುವುದು ಅವಶ್ಯಕ ಆಗಿದೆ. ಸೊ ಯಾಕಂದರೆ ಯಾವುದೇ ಪರೀಕ್ಷೆನಾಗಲಿ ನೀವು ಪಾಸ್ ಮಾಡಬೇಕು ಅಂತಂದರೆ ಅದರ ಸಿಲೆಬಸ್ಸು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇದು SSC MTS ಹವಾಲ್ದಾರ್ ಇದು ಪರೀಕ್ಷೆ ಸ್ವಲ್ಪ ಟಫ್ ಆಗಿರುತ್ತೆ. ಆದ್ದರಿಂದ ಇದರ ಬಗ್ಗೆ ಒಂದು ಸಿಲೆಬಸ್ ನೀವು ತಿಳ್ಕೊಂಡ್ರೆ ಅದರ ಬಗ್ಗೆ ಮಾಹಿತಿಯನ್ನು ನೀವು ಅತಿ ಬೇಗ ಕಲೆಕ್ಟನ್ನು ಮಾಡ್ಕೋಬಹುದು. SSC MTS 2024 ಅಧಿಸೂಚನೆಯಲ್ಲಿ ಉಲ್ಲೇಖಿಸಿರುವಂತೆ ಮಲ್ಟಿ ಟಾಸ್ಕಿಂಗ್ ಸಿಬ್ಬಂದಿ ಮತ್ತು ಹವಾಲ್ದಾರಿಗೆ ಕಂಪ್ಯೂಟರ್ ಪರೀಕ್ಷೆ ಇರುತ್ತದೆ. ಪೇಪರ್ 1 ಆನ್ಲೈನ್ ಪರೀಕ್ಷಾ ವಿಧಾನವಾಗಿದ್ದು ಅದು 4 ವಿಭಾಗಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ ರೀಸನಿಂಗ್, ಸಂಖ್ಯಾ ಸಾಮರ್ಥ್ಯ, ಇಂಗ್ಲಿಷ್ ಭಾಷೆ ಮತ್ತು ಸಾಮಾನ್ಯ ಅರಿವು. ಇಲ್ಲಿ ನೀವು ನೋಡ್ಬೋದು, ಪೇಪರ್ 1 ಸುಮಾರು 4 ವಿಭಾಗಗಳನ್ನು ಒಳಗೊಂಡಿರುತ್ತದೆ. ರೀಸನಿಂಗು, ಸಂಖ್ಯಾ ಸಾಮರ್ಥ್ಯ, ಇಂಗ್ಲಿಷ್ ಭಾಷೆ ಮತ್ತು ಸಾಮಾನ್ಯ ಅರಿವು ಬಗ್ಗೆ, GK ಬಗ್ಗೆ ಇದು ಒಳಗೊಂಡಿರ್ತದೆ SSC MTS. ಅದೇ ರೀತಿಯಾಗಿ ದೈಹಿಕ ದಕ್ಷತೆ ಪರೀಕ್ಷೆ, ದೈಹಿಕ ಗುಣಮಟ್ಟ ಪರೀಕ್ಷೆ ಹವಾಲ್ದಾರ್ ಹುದ್ದೆಗೆ ಇರುತ್ತದೆ, ಹವಾಲ್ದಾರ್ ಹುದ್ದೆಗೆ ಮಾತ್ರ. ಸೊ ಇದು ಒಂದು ಮೇನ್ ಪಾಯಿಂಟ್ ಆಗಿತ್ತು. ಇನ್ನು ನಾವು ಒಂದು SSC MTS ಪೇಪರ್ನ ಒಂದು ಪರೀಕ್ಷಾ ಮಾದರಿಯನ್ನು ನಾವು ನೋಡೋದಾದರೆ, ಪ್ರಮುಖ ಅಂಶಗಳು: ಇತ್ತೀಚಿನ ಮಾದರಿಯ ಪ್ರಕಾರ ಒಟ್ಟು ಅಂಕಗಳ ಸಂಖ್ಯೆ 270 ಒಟ್ಟು ಅಂಕಗಳ ಸಂಖ್ಯೆ ಇರ್ತದೆ. ಪೇಪರ್ ನಾನು ವಸ್ತುನಿಷ್ಠ ಪ್ರಕಾರವಾಗಿರುತ್ತೇನೆ. ಪೇಪರ್ ಏನು ಹೇಳ್ತದೆ ಅಂತಂದರೆ ವಸ್ತುನಿಷ್ಠ ಪ್ರಕಾರವಾಗಿರುತ್ತೆ, ಅಂದರೆ ಸಿಲೆಬಸ್ ಏನಿದೆಯಲ್ಲ ಅದರ ಪ್ರಕಾರ ಈ ಪೇಪರನ್ನು ಅವರು ತೆಗೆದಿರ್ತಾರೆ. ಪ್ರಶ್ನೆಗಳನ್ನು ಇಂಗ್ಲಿಷ್, ಹಿಂದಿ ಮತ್ತು 13 ಪ್ರಾದೇಶಿಕ ಭಾಷೆಗಳಲ್ಲಿ ಸೆಷನ್ 1 ಮತ್ತು ಸೆಷನ್ 2ರ ಸಾಮಾನ್ಯ ಜಾಗೃತಿ ವಿಭಾಗಕ್ಕೆ ಹೊಂದಿಸಲಾಗುವುದು. ಇದು ಆಲ್ ಇಂಡಿಯಾ ರಿಕ್ರೂಟ್ಮೆಂಟ್ ಇದ್ದಿದ್ದರಿಂದ ಇದು ಹಲವಾರು ಭಾಷೆಗಳಲ್ಲಿ ಇರ್ತದೆ. ನೀವು ಯಾವ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀರ ಅದರಲ್ಲಿ ನೀವು ಎಕ್ಸಾಮನ್ನು ಬರಿಬೋದು, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತೀರ. ಸೊ ಸೆಷನ್ 2ರಲ್ಲಿ ಏನಿದೆ ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕದ ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ ಮತ್ತು ಸೆಷನ್ 1ರಲ್ಲಿ ಯಾವುದೇ ಋಣಾತ್ಮಕ ಅಂಕ ಇರುವುದಿಲ್ಲ. ಇದು ಮಾಹಿತಿ. ಸೊ ಅದೇ ರೀತಿಯಾಗಿ ದೃಷ್ಟಿ ವಿಕಲಚೇತನರ ಸೆರೆಬ್ರಲ್ ಪಾಲ್ಸಿ ಅಭ್ಯರ್ಥಿಗಳ ಸಮಯವು ಪ್ರತಿ ನೇಷನ್ಗೆ 45 ನಿಮಿಷಗಳು ಇರ್ತವೆ. ಅದೇ ರೀತಿಯಾಗಿ SSC MTS ಪರೀಕ್ಷೆಯ ಒಂದು ಮಾದರಿಯನ್ನು ನಾವು ನೋಡೋದಾದರೆ, SSC MTS ಪೇಪರ್ 1 ವಿಭಾಗಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹೊಂದಿರುವ ಆನ್ಲೈನ್ ಪೇಪರ್ ಆಗಿರ್ತದೆ. ರೀಸನಿಂಗ್, ಇಂಗ್ಲಿಷ್ ಭಾಷೆ, ಸಂಖ್ಯಾನ್ಮತ, ಆಪ್ಟಿಟ್ಯೂಡ್ ಮತ್ತು ಸಾಮಾನ್ಯ ಅರಿವು ಇಡೀ ಪತ್ರಿಕೆಯ ಒಟ್ಟು 90 ಪ್ರಶ್ನೆಗಳನ್ನು ಒಳಗೊಂಡಿದ್ದು ಮತ್ತು 270 ಅಂಕಗಳನ್ನು ಇದು ಒಳಗೊಂಡಿರ್ತದೆ. ಅದೇ ರೀತಿಯಾಗಿ ಪರಿಷ್ಕೃತ SSC MTS ಪೇಪರ್ 1 ಪರೀಕ್ಷೆಯ ಮಾದರಿಯನ್ನು ಬಿಡುಗಡೆ ಮಾಡಲಾಗಿದೆ. ಜೊತೆಗೆ SSC MTS 2024 ಅಧಿಸೂಚನೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು 2 ಸೆಷನ್ಗಳಲ್ಲಿ ನಡೆಸಲಾಗುವುದು. ಅಂದರೆ 2 ಪರೀಕ್ಷೆಗಳು ಇದಕ್ಕೆ ಇರ್ತವೆ, ಸೆಷನ್ 1 ಮತ್ತು ಸೆಷನ್ 2. ಸೆಷನ್ಗಳನ್ನು ಪ್ರಯತ್ನಿಸಲು ಕಡ್ಡಾಯವಾಗಿರುತ್ತದೆ. ಯಾವುದೇ ಅಧಿವೇಶನವನ್ನು ಪ್ರಯತ್ನಿಸದಿರುವುದು ಅಭ್ಯರ್ಥಿಯನ್ನು ಅನರ್ಹಗೊಳಿಸುತ್ತದೆ. ಇದು ಪರೀಕ್ಷೆಗೆ ಸಂಬಂಧಿಸಿದ ಮಾಹಿತಿಯಾಗಿದ್ದು, ಇನ್ನೂ ಸ್ವಲ್ಪ ನಾವು ಪರೀಕ್ಷೆ ಬಗ್ಗೆ ತಿಳ್ಕೊಳ್ಬೇಕಂದ್ರೆ SSC MTS ಪರೀಕ್ಷೆಯ ಮಾದರಿ 2024ರ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ, ಪರೀಕ್ಷೆಯ ಬಗ್ಗೆ ನ್ಯಾಯಯುತ ಕಲ್ಪನೆಯನ್ನು ಪಡೆಯಲು ಪರೀಕ್ಷೆಯ ಮಾದರಿಯನ್ನು ತಿಳಿದುಕೊಳ್ಳುವುದು ಅವಶ್ಯಕ ಮತ್ತು SSC MTSಗಾಗಿ ಪಠ್ಯಕ್ರಮ ಪರೀಕ್ಷೆ ಎಂಬುದನ್ನು ನೋಡೋಣ. SSC MTS 2024ರ ಪರೀಕ್ಷಾ ಮಾದರಿ ಮತ್ತು ಆಯ್ಕೆ ಪ್ರಕ್ರಿಯೆಯನ್ನು ನಾವು ನೋಡೋದಾದರೆ, SSC ಪ್ರತಿ ವರ್ಷ ವಿವಿಧ ಹಂತಗಳಲ್ಲಿ SSC ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಪರೀಕ್ಷೆ MTS ಪರೀಕ್ಷೆಯನ್ನು ನಡೆಸುತ್ತದೆ. ಪತ್ರಿಕೆ 1 ವಸ್ತುನಿಷ್ಠ ಪರೀಕ್ಷೆ, ಪತ್ರಿಕೆ 2 ದೈಹಿಕ ದಕ್ಷತೆ ಪರೀಕ್ಷೆ ಮತ್ತು ದೈಹಿಕ ಪ್ರಮಾಣಿತ ಪರೀಕ್ಷೆ ಆಗಿರುತ್ತೆ. ಹವಾಲ್ದಾರಿಗೆ ಮಾತ್ರ ಇದು ಇರ್ತದೆ. ಅದೇ ರೀತಿಯಾಗಿ ನಾವು ನೋಡೋದಾದರೆ
SSC MTS ಪರೀಕ್ಷೆಯ ಮಾದರಿ ಪೇಪರನ್ನು ನಾವು ನೋಡೋದಾದರೆ ಸೆಷನ್ 1ರಲ್ಲಿ ಇದನ್ನು ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ಯಾರ್ಯಾರು MTS ಹವಾಲ್ದಾರ್ಗೆ ಅಪ್ಲಿಕೇಶನ್ ಹಾಕಿದ್ದೀರಿ ಇದನ್ನು ನೀವು ತಿಳ್ಕೊಳ್ಳೇಬೇಕಾದ ಒಂದು ಮಾಹಿತಿಯಾಗಿದೆ. ಸೊ ಸೆಷನ್ 1ದಲ್ಲಿ ಸಂಖ್ಯಾತ್ಮಕ ಮತ್ತು ಗಣಿತದ ಸಾಮರ್ಥ್ಯ ಬಗ್ಗೆ 20 ಪ್ರಶ್ನೆಗಳಿರ್ತವೆ. ತಾರ್ಕಿಕ ಸಾಮರ್ಥ್ಯ ಮತ್ತು ಸಮಸ್ಯೆ ಪರಿಹರಿಸುವುದ್ರ ಬಗ್ಗೆ 20 ಪ್ರಶ್ನೆಗಳಿರ್ತದೆ. ಒಟ್ಟು 40 ಪ್ರಶ್ನೆಗಳು ಇವಾದವು, 40 ಅಂಕಗಳು ಇವಾದವು. ಸೆಷನ್ 2ರಲ್ಲಿ ಸಾಮಾನ್ಯ ಅರಿವು 25 ಅಂಕಗಳು, ಇಂಗ್ಲಿಷ್ ಭಾಷೆ ಮತ್ತು ಗ್ರಹಿಕೆ 25 ಅಂಕಗಳು, ಒಟ್ಟು 50 ಅಂಕಗಳು ಇವಾದವು. ಅದೇ ರೀತಿಯಾಗಿ ಅವು ಒಟ್ಟಾರೆಯಾಗಿ 90 ಪ್ರಶ್ನೆಗಳಾದವು. 90ಕ್ಕೆ 270 ಅಂಕಗಳನ್ನ ಅವರು ನೀಡ್ತಾರೆ. ಸೊ SSC MTS ಹವಾಲ್ದಾರ್ ಪೆಟ್ ಮತ್ತು PST ಅನ್ನು ನೋಡೋದಾದರೆ SSC ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು SSC MTS ಶ್ರೇಣಿ 1 ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ನಂತರ ದೈಹಿಕ ಪರೀಕ್ಷೆ ಮತ್ತು ದೈಹಿಕ ಗುಣಮಟ್ಟದ ಪರೀಕ್ಷೆಗೆ ಹಾಜರಾಗಬೇಕು. SSC MTS ಅಧಿಸೂಚನೆ 2024ರಲ್ಲಿ ಉಲ್ಲೇಖಿಸಿದಂತೆ CBIC ಮತ್ತು CBNನಲ್ಲಿ ಹವಾಲ್ದಾರ್ ಹುದ್ದೆಗೆ ಪೆಟ್ ಮತ್ತು PST ಮಾನದಂಡಗಳು ಈ ಕೆಳಗಿನಂತಿವೆ. ಅಂದರೆ ಫಿಸಿಕಲ್ ಟೆಸ್ಟ್ ಮತ್ತು SSC ಹವಾಲ್ದಾರ್ ದೈಹಿಕ ಪರೀಕ್ಷೆ ಹೇಗೆ ಇರ್ತದೆ ಅಂತಂದರೆ ವಿವರಗಳು ವಾಕಿಂಗ್ 15 ನಿಮಿಷದಲ್ಲಿ 1600 ಮೀಟರ್ ಓಡಬೇಕಾಗ್ತದೆ. ಹೆಣ್ಣು ಮಕ್ಕಳು 20 ನಿಮಿಷ. ಆಮೇಲೆ SSC ಹವಾಲ್ದಾರ್ ದೈಹಿಕ ಪರೀಕ್ಷೆ ಬಗ್ಗೆ ನೋಡೋದಾದರೆ ವಿವರಗಳ ಬಗ್ಗೆ ನೋಡೋದಾದರೆ ಪುರುಷರಿಗೆ ಎತ್ತರ 157 ಸೆಂಟಿಮೀಟರ್ ಆಗಿರುತ್ತೆ, 157.5 ಸೆಂಟಿಮೀಟರ್ ಆಗಿರ್ತದೆ. ಅದೇ ರೀತಿಯಾಗಿ ಎದೆ ಒಂದು ಸುತ್ತಳತೆ ನೋಡೋದಾದರೆ 76 ಸೆಂಟಿಮೀಟರ್ ವಿಸ್ತರಿಸಿದ 5 ಸೆಂಟಿಮೀಟರ್ ಅದು ಕನಿಷ್ಠ ವಿಸ್ತರಣೆ ಆಗಬೇಕು. ಸೊ ತೂಕ ಎಷ್ಟಿದ್ರೂ ನಡೆಯುತ್ತೆ, 50 ಮ್ಯಾಲಂತೂ ಪ್ರತಿಯೊಬ್ಬರದ್ದು ಇರುತ್ತೆ. ಇದು MTS ಹವಾಲ್ದಾರಿಗೆ ಸಂಬಂಧಿಸಿದ SSC MTS ಹವಾಲ್ದಾರಿಗೆ ಸಂಬಂಧಿಸಿದ ಒಂದು ಮಾಹಿತಿಯಾಗಿತ್ತು. ಇದೇ ರೀತಿ ಹಲವಾರು ಒಂದು ನೇಮಕಾತಿಗಳ ಮಾಹಿತಿಗಳು ನಿಮಗೆ ತಿಳಿಬೇಕಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಒತ್ತುವುದರ ಮೂಲಕ ನೋಟಿಫೈ ಆಗಿರಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.